ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಫಸ್ಟ್ ಸೆಮ್ ಬಿ ಎಡ್ಗೆ ಯಾವ ಬುಕ್ಕನ್ನು ರೆಫರ್ ಮಾಡಿದರೆ ಬೆಟರ್, ಯಾವ ಬುಕ್ಕನ್ನು ರೆಫರ್ ಮಾಡ್ಬೋದು, ನಾನು ಯಾವ್ದು ಮಾಡಿದ್ದೆ ಅಂತ ತೋರಿಸೋದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವಾಗ ಥರ್ಡ್ ಸೆಮ್ ಬಿ ಎಡ್ ಮಾಡ್ತಾಯಿದ್ದೀನಿ, ಕೈಟ್ ಬಿ ಎಡ್ ಕಾಲೇಜ್ ಅಂತ ಬ್ಯಾಂಗ್ಳೂರಲ್ಲಿ. ನಾನು ಫಸ್ಟ್ ಸೆಮ್ ಬಿ ಎಡ್ಗೆ ಯಾವ ಬುಕ್ಕನ್ನ ರೆಫರ್ ಮಾಡಿದ್ದೆ ಅಂತ ಅಂದರೆ ನೀರಜ್ ಸೆಮಿಸ್ಟರ್ ಸೀರೀಸ್ ಅಂತ ಬರುತ್ತೆ. ಆ ಬುಕ್ಕನ್ನು ನೀವು ರೆಫರ್ ಮಾಡಿದರೆ ಸಾಕು. ಟೋಟಲ್ 6 ಸಬ್ಜೆಕ್ಟ್ಸ್ ಇರುತ್ತೆ ಫಸ್ಟ್ ಸೆಮ್ಮಲ್ಲಿ. ಸೊ 6 ಸಬ್ಜೆಕ್ಟೂ ಅದೊಂದೇ ಬುಕ್ಕಲ್ಲೇ ಕೊಟ್ಟಿರ್ತಾರೆ. ನಿಮಗೆ ಕಾಸ್ಟ್ ಕೂಡ ಜಾಸ್ತಿ ಅನಿಸಲ್ಲ, ಬಿಲೋ 500 ಇರುತ್ತೆ. ಆರಾಮಾಗಿ ರೆಫರ್ ಮಾಡ್ಬೋದು ಆ ಬುಕ್ಕನ್ನು. ಸೊ ಈ ಬುಕ್ಕು ಒಳಗಡೆ 6 ಏನು ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಒಂದೊಂದು ಸಬ್ಜೆಕ್ಟ್ಗೂ ಎಷ್ಟು 4 ಯೂನಿಟ್ಸ್ ಇರುತ್ತೆ. ಅಂದರೆ ಒಂದೊಂದು ಚಾಪ್ಟರ್ಗೂ 4 ಯೂನಿಟ್ಸನ್ನು ಕೊಟ್ಟಿರ್ತಾರೆ. ನೀವು 4 ಸಬ್ಜೆಕ್ಟನ್ನು 70 ಮಾರ್ಕ್ಸಿಗೆ ಬರೀತೀರಾ, ಇನ್ನು 2 ಸಬ್ಜೆಕ್ಟನ್ನು 35 ಮಾರ್ಕ್ಸಿಗೆ ಬರೀತೀರಾ. ನೋಡ್ಬೋದು ನೀವು. ಎಜುಕೇಷನ್ ಇನ್ ಕಾಂಟೆಂಪರರಿ ಇಂಡಿಯಾ 4 ಯೂನಿಟ್ಸ್ ಕೊಟ್ಟಿದ್ದಾರೆ, ಚೈಲ್ಡ್ಹುಡ್ ಆ್ಯಂಡ್ ಗ್ರೋಯಿಂಗ್ ಅಪ್ 4 ಯೂನಿಟ್ಸ್ ಕೊಟ್ಟಿದ್ದಾರೆ. ಅದೇ ಥರ 4 ಚಾಪ್ಟರ್ಸ್ನ ನೀವು 4 ಯೂನಿಟ್ಸೇ ಕೊಟ್ಟಿರ್ತಾರೆ, ಇನ್ನು 2 ಮಾತ್ರ 35 ಮಾರ್ಕ್ಸಿಗೆ ಬರೆಯೋ ಥರ ಇರುತ್ತೆ. ಸೊ ಅದನ್ನು ನೀವು 2 ಯೂನಿಟ್ಸ್ ಮಾತ್ರ ಶೇರ್ ಮಾಡಿರ್ತಾರೆ. ಆ್ಯಂಡ್ ಇವನ್ ಇನ್ನು ಸ್ಟಾರ್ಟಿಂಗ್ ಸಿಲೆಬಸ್ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಅವರು ಥಿಯರಿ ಟೈಪು ಸುಮ್ಮನೆ ಕೊಡ್ತಾ ಹೋಗಲ್ಲ. ಇಂಪಾರ್ಟೆಂಟ್ ಕ್ವಶನ್ಸನ್ನು ಯಾವ್ಯಾವ ಇಯರಲ್ಲಿ ಕೇಳಿದ್ರು ಅದನ್ನು ವಿತ್ ಇಯರ್ನ ಮೆನ್ಷನ್ ಮಾಡಿ ಹಾಕಿರ್ತಾರೆ. ನೀವು ಅದನ್ನು ಓದ್ತಾನೆ ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ, ಇದು ಇಂಪಾರ್ಟೆಂಟು ಕೇಳ್ತಾರೆ ಅಂತ. ನಂದು ಫಸ್ಟ್ ಸೆಮ್ಮಲ್ಲಿ ನಾನು ಓದಿದ್ದೆ ಎಕ್ಸಾಮಿನ ಹಿಂದಿನ ದಿನ, ಬಟ್ ಸ್ಟಿಲ್ ನನಗೆ 8.22 CGPA ಬಂದಿತ್ತು. ಸೊ ನೀವು ಕರೆಕ್ಟಾಗಿ ಇದೇ ಬುಕ್ಕನ್ನು ರೆಫರ್ ಮಾಡಿದರೆ ಇವನ್ ಎಬೋ 90% ಕೂಡ ನೀವು ಸ್ಕೋರ್ ಮಾಡ್ಬೋದು. ನೀವು ಹೇಗೆ ಬರಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 10 ಮಾರ್ಕ್ಸ್ ಕ್ವಶನ್ಗೆ ಅಟ್ಲೀಸ್ಟ್ 3 ಪೇಜಸ್ ಬರೀಲೇಬೇಕು. ಎಷ್ಟೋ ಜನ 5 ಪೇಜಸ್ ಗಟ್ಟಲೆ ಬರೆದಿರ್ತಾರೆ, ಅದು ರಾಂಗ್. ಅದನ್ನೆಲ್ಲ ಕನ್ಸಿಡರ್ ಮಾಡಲ್ಲ, ಕತೆ ಎಲ್ಲ ಬರೀಬಾರ್ದು. ಅದೇ ರೀತಿ 5 ಮಾರ್ಕ್ಸಿಗೆ 1.5 ಪೇಜ್ ಬರೀಬೇಕು. 1.5 ಪೇಜ್ಗಿಂತ ಜಾಸ್ತಿನೂ ಬರೀಬಾರ್ದು, ಕಡಿಮೆನೂ ಬರೀಬಾರ್ದು. ಎಕ್ಸಾಕ್ಟ್ ಅದು ಅಷ್ಟೇ ಬರೆಯೋದ್ರಿಂದ ಬೆನಿಫಿಟ್ ಅಂತಲೇ ತಗೋಬೋದು. ಈವನ್ ನಿಮಗೂ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೋಬೋದು. ಮತ್ತು ಪಾಯಿಂಟ್ಸ್ ವೈಸ್ ಬರೆಯೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದರೆ, ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ ಸುಮ್ಮನೆ ಕತೆ ಥರ ಬರಿತಾ ಹೋಗೋದಕ್ಕಿಂತ. ಮತ್ತು ಇನ್ನೊಂದು ಏನಂದರೆ, ಈ ಮ್ಯಾಪ್ಗಳ್ನ ಹಾಕೋದು ಮತ್ತು ಡಯಾಗ್ರಾಮ್ ಮುಖಾಂತರ ತೋರಿಸೋದಾಗಿರ್ಬೋದು, ಈ ಥರ ನೀವು ಮತ್ತು ನಿಮ್ಮ ಓನಲ್ಲಿ ಬರೆಯೋದು ಬೆಟರು. ಸೊ ಇದು ಯಾವುದು ಲ್ಯಾಂಗ್ವೇಜ್ ಅಕ್ರಾಸ್ ದಿ ಕರಿಕ್ಯುಲಮ್ ಕ್ವಶನ್ ಪೇಪರ್ ಈ ಬುಕ್ಕಲ್ಲೇ ಇಟ್ಟಿದ್ದೀನಿ ನಾನು. ಇವತ್ತು ಓಪನ್ ಮಾಡಿದೆ. ಇದು 35 ಮಾರ್ಕ್ಸ್ಗೆ ಇರುತ್ತೆ, ಓನ್ಲಿ 2 ಯೂನಿಟ್ಸ್ ಇರುತ್ತೆ. ನೀವು ಒಂದೇ ದಿನದಲ್ಲಿ ಬೇಕಾದರೂ ಮುಗಿಸ್ಬಿಡ್ಬೋದು. ಹಾಲ್ ಟಿಕೆಟ್ನು ಇದೇ ಬುಕ್ಕಲ್ಲೇ ಇಟ್ಟಿದ್ದೀನಿ ನಾನು. ಇವನ್ ಅದು ಅಂದರೆ ನನಗೆ ಬಿಸಾಕ್ಬೇಕು ಅನ್ಸಲ್ಲ, ಎಲ್ಲನೂ ಮೆಮೊರಿ ಥರ ಹಾಗೆ ಸ್ಟೋರ್ ಮಾಡ್ಕೋಬೇಕು ಅನ್ನೋದು ನನ್ನ ಗುಣ. ಸೊ ಅದರಲ್ಲೇ ಇಟ್ಟಿದ್ದೀನಿ. ಹಾಲ್ ಟಿಕೆಟ್ ಕೂಡ ಅದರಲ್ಲೇ ಇದೆ. ಸೊ ಒಂದೊಂದು ಸಬ್ಜೆಕ್ಟ್ ಆದಮೇಲೆ, ಅಂದರೆ ಇವಾಗ ಚೈಲ್ಡ್ಹುಡ್ ಆ್ಯಂಡ್ ಗ್ರೋಯಿಂಗ್ ಅಪ್ ಆದಮೇಲೆ ಲಾಸ್ಟಲ್ಲಿ 4 ಯೂನಿಟ್ಸ್ ಕಂಪ್ಲೀಟ್ ಆದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕೂಡ ಶೇರ್ ಮಾಡಿರ್ತಾರೆ. ನೀವು ಯಾರೆಲ್ಲ ಪಾಸ್ ಆದರೆ ಸಾಕಪ್ಪ ಅಂತ ಎಷ್ಟೋ ಜನ ಬಿ ಎಡ್ ಕಟ್ಟಿರ್ತಾರೆ. ಅಂದರೆ ಇವಾಗ ಮಕ್ಕಳಾಗಿರುತ್ತೆ, ಪಾಸ್ ಆದರೆ ಸಾಕಪ್ಪ ಮಾರ್ಕ್ಸ್ ಕಾರ್ಡ್ಗೋಸ್ಕರನೇ ಹಾಕ್ತಿರ್ತಾರೆ ಸ್ಕೋರ್ಗಿಂತ. ಸೊ ಅವರು ಜಸ್ಟ್ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇವನ್ ರೆಫರ್ ಮಾಡಿದರೂ ಸಾಕು, ಅವರು ಪಾಸ್ ಆಗ್ತಾರೆ. ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ಕ್ವಶನ್ ಪೇಪರ್ಸ್ನ ಶೇರ್ ಮಾಡಿದ್ದಾರೆ. ಸೊ ಅದನ್ನು ರೆಫರ್ ಮಾಡಿದರೂ ಸಾಕು, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಾನು ಈ ಬುಕ್ಕನ್ನು ನಿಮ್ಮ ಹತ್ರ ಶೇರ್ ಮಾಡೋದ್ರಿಂದ ಸೊ ಬೆಟರ್ ನಿಮಗೂ ಒಂದು ಐಡಿಯಾ ಬರುತ್ತೆ. ನನಗೆ ಫಸ್ಟ್ ಸೆಮ್ಮಲ್ಲಿದ್ದಾಗ ಒಂದು ಐಡಿಯಾನೇ ಇರಲಿಲ್ಲ, ಯಾರನ್ನು ಕೇಳಲಿ, ಯಾವ ಬುಕ್ ತೊಗೊಳ್ಲಿ. ಅಂದರೆ ಇವಾಗ ಜನರಲಿ ಲೆಕ್ಚರರ್ಸ್ನ ಕೇಳಿದಾಗ ಅವ್ರು ಈ ಥರ ಒಂದು ಬುಕ್ಕನ್ನು ಹೇಳಲ್ಲ. ಅವರು ನಾಲೆಡ್ಜ್ ಇಂಪ್ರೂವ್ ಆಗಬೇಕು, ಎಕ್ಸಾಮ್ಸ್ಗೆ ಹೆಲ್ಪ್ ಆಗಬೇಕು, ಆ ಬುಕ್ ಓದಿ, ಈ ಬುಕ್ ಓದಿ, NCERT ಓದಿ, ಹಿಂಗೆಲ್ಲ ಹೇಳ್ತಿರ್ತಾರೆ. ಬಟ್ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲ್ಲ. ನಮ್ಮದು ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ಸದ್ಯಕ್ಕೆ ಇವಾಗ ಏನು ಒಂದು ಒಳ್ಳೆ ಸ್ಕೋರ್ ಮಾಡಬೇಕು, ಒಂದೇ ಬುಕ್ಕಲ್ಲಿದ್ದರೆ ಚೆನ್ನಾಗಿರುತ್ತಲ್ಲ ಅನ್ನೋ ಥರನೇ ಇರುತ್ತೆ ಮೆಂಟಾಲಿಟಿ. ಸೊ ಹಂಗಾಗಿ ನಾನು ಈ ಬುಕ್ಕನ್ನು ನಿಮ್ಮ ಹತ್ರ ಶೇರ್ ಮಾಡಿದರೆ ಸೊ ಒಳ್ಳೇದು ಅಂದ್ಕೊಂಡು ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ.